ನಗರಕ್ಕೆ ಬಂದಿದ್ದೀವಿ. ಇಲ್ಲಿ ಪ್ರಜಾಸೌಧ ಕಟ್ಟಲಿಕ್ಕೆ ಜಾಗವನ್ನು ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಕಂದಾಯ ಸಚಿವರು ನಮಗೆ ನಿರ್ದೇಶನ ನೀಡಿದ್ದಾರೆ. ಅದರಂತೆ ಈ ಉರ್ದು ಶಾಲೆ ಪಕ್ಕದಲ್ಲಿ ಇರೋ ಜಾಗವನ್ನು ವೀಕ್ಷಣೆ ಮಾಡಲಿಕ್ಕೆ ನಾನು ಬಂದಿದ್ದೀನಿ. ಸ್ವಲ್ಪ ಮಳೆ ಜಾಸ್ತಿ ಆಗ್ತಾ ಇದೆ. ಮಳೆ ಕಡಿಮೆ ಆದ ನಂತರ ಅಲ್ಲಿ ಸಾಯಿಲ್ ಟೆಸ್ಟ್ ರಿಪೋರ್ಟ್ ನೋಡಿಕೊಂಡು ಅಲ್ಲಿ ಮಣ್ಣು ಎಷ್ಟು ಗಟ್ಟಾಗಿದೆ ಅಂತ ಹೇಳಿ ನಾವು ನಿರ್ಧಾರ ಮಾಡಿ ಅದರಲ್ಲಿ ಪ್ರಜಾಸೌಧ ಫೌಂಡೇಶನ್ ಎಲ್ಲೆಲ್ಲಿ ಹಾಕಲಿಕ್ಕೆ ಆಗುತ್ತೆ ಆ ಸ್ಟ್ರಕ್ಚರಲ್ ಲೋಡ್ ಬೇರಿಂಗ್ ಕೆಪಾಸಿಟಿ ನೋಡಿಕೊಂಡು ನಾವು ನಿರ್ಧಾರ ತಗೊಳ್ತೀವಿ. ಆಲ್ರೆಡಿ ಪ್ರಜಾಸೌಧ ಸ್ಯಾಂಕ್ಷನ್ ಆಗಿದೆ. ಈಗ ಸ್ಥಳ ಏನಿದೆ ಅದು ಫೈನಲ್ ಮಾಡಲಿಕ್ಕೆ ಮಾನ್ಯ ಕಂದಾಯ ಸಚಿವರು ಹಾಗೂ ಇಲ್ಲಿ ಶಾಸಕರು ನಮಗೆ ಹೇಳಿದ್ದಾರೆ. ಇವತ್ತು ಬಂದು ನೋಡಿದ್ವಿ. ನನ್ನ ಪ್ರಕಾರ ಇನ್ನೊಂದು ತಿಂಗಳ ಒಳಗಡೆ ಮಳೆ ಕಡಿಮೆ ಆದ ನಂತರ ನಾವು ಸಾಯಿಲ್ ಟೆಸ್ಟ್ ರಿಪೋರ್ಟ್ ಮಾಡಿಕೊಂಡು ರಿಪೋರ್ಟ್ ರೆಡಿ ಮಾಡಿ 1 ತಿಂಗಳ ಒಳಗಡೆ ಇದಕ್ಕೆ ಪರಿಹಾರ ಹುಡುಕಲಿಕ್ಕೆ ಪ್ರಯತ್ನ ಮಾಡಿ. ಇದು ಒಳ್ಳೆ ಪ್ಲೇಸ್ ಸರ್. ಗ್ರಾಮದಲ್ಲಿ ನಾನೀಗ ಜನರ ಅಭಿಪ್ರಾಯನ ಕೇಳಿದ್ದೀನಿ. ನಮ್ಮ ಮಾಧ್ಯಮದ ಸಮಿತ್ರರ ಅಭಿಪ್ರಾಯವನ್ನು ನಾನು ಕೇಳ್ಕೊಂಡಿದ್ದೀನಿ. ಅದರಂತೆ ಎಲ್ಲ ನ್ಯೂನತೆಗಳನ್ನು ನಾವು ದೃಷ್ಟಿನಲ್ಲಿ ಇಟ್ಕೊಂಡು ನಾವು ಒಂದು ಸೂಕ್ತ ನಿರ್ಧಾರಕ್ಕೆ ಬರ್ತೀವಿ. ಸರ್, ಇವಾಗ ಕಚೇರಿಗಳು ಭಾಳ ಎಲ್ಲ ಬಾಡಿಗೆ ಕಟ್ಟಡಗಳಲ್ಲೇ ಸ್ಟಾರ್ಟ್ ಇದಾವೆ ಸರ್. ಅರ್ಧ ಕಚೇರಿಗಳು ಅಥಣಿಯಲ್ಲಿದ್ದಾವೆ, ಅರ್ಧ ಕಚೇರಿಗಳು ಇಲ್ಲಿದ್ದಾವೆ. ಹೀಗಾಗಿ ಜನರಿಗೆ ಭಾಳ ದೊಡ್ಡ ಸಮಸ್ಯೆ ಆಗೈತೆ ಸರ್. ಎರಡೂ ತಾಲೂಕಿನ ನಡಬೇಕು, ತಿರುಗಾಡಬೇಕು. ಸೊ ಎಲ್ಲೆಲ್ಲಿ ಕಚೇರಿಗಳು ಎಲ್ಲೆಲ್ಲಿ ಕಚೇರಿಗಳು ಬಾಡಿಗೆ ಕಟ್ಟಡಗಳಲ್ಲಿ ಇದ್ದಾವೆ ಅಲ್ಲಿ ನಾವು ಈಗ ಪ್ರಪೋಸಲ್ವನ್ನು ಕಳಿಸ್ತೀವಿ. ಬಾಡಿಗೆ ತಗೊಳ್ಳುವಾಗ ಆ ಕಟ್ಟಡ ಯಾವ ಸ್ಟೇಟಸಲ್ಲಿದೆ ಅದು ನೋಡಿಕೊಂಡು ನಾವು ತಗೋಬೇಕು. ಬಾಡಿಗೆ ಕೊಡ್ತಾ ಇದ್ದೀವಿ ಅಂದರೆ ಆ ಸ್ಥಳದ ಸ್ಟ್ರಕ್ಚರ್ ಇಂಟಿಗ್ರಿಟಿ ಚೆನ್ನಾಗಿರ್ಬೇಕು. ಸೊ ಆ ಥರ ಏನಾದರೂ ಸಮಸ್ಯೆಗಳು ಕಂಡು ಬಂದಿದ್ದಾವೆ ಅಂದರೆ ನಾನು ತಹಸೀಲ್ದಾರ್ ಅವ್ರಿಗೆ ಹೇಳ್ತೀನಿ. ಆಯಾ ಕಟ್ಟಡಗಳಿಂದ ಬದಲಿ ಜಾಗ ಅವರು ನೋಡಿಕೊಂಡು ಬೇರೆ ಕಟ್ಟಡದಲ್ಲಿ ಬಾಡಿಗೆನಲ್ಲೇ ಸದ್ಯಕ್ಕೆ ಶಿಫ್ಟ್ ಮಾಡಲಿಕ್ಕೆ ನಾನು ಅವ್ರಿಗೆ ಹೇಳ್ತೀನಿ. ಈಗ ಒಂದು ಕೆಲಸ ಮಾಡೋದು ಇಂಜಿನಿಯರ್ಗೆ ಇವ್ರು ಹಂಗೆ ಮೂತಿ ನೋಡಂಗಿಲ್ಲ. ಪ್ರದೇಶ ಬಿಟ್ಟು ಸ್ಟ್ರಾಟ ಎಲ್ಲಿ ಹಾರ್ಡ್ ಇದೆ ಸೊ ಅದನ್ನು ಬಿಟ್ಟು ಸ್ಟ್ರಾಟ ಎಲ್ಲಿ ಹಾರ್ಡ್ ಇದೆ, ಸಬ್ಸ್ಟ್ರಾಟ ಎಲ್ಲಿ ಸಾಲಿಡ್ ಇದೆ ಅದನ್ನು ಸ್ಥಿತಿ ಶೀಟಲ್ಲಿ ಮಾಡ್ತಾರೆ. ಎಷ್ಟು ಗುಡ್ಡ ಬರುತ್ತೆ ನೋಡಿ, ಗುಡ್ಡ ಏರಿಯಾ ಬಿಟ್ಟು ಇಲ್ಲಿಂದ ನಿಮಗೆ ಹಾರ್ಡ್ ಸ್ಟ್ರಾಟ ಇದೆ ಕೆಳಗಡೆ ಹಾಗೂ ಮೇಲೆ ಸ್ಟ್ರಾಟ ನೀಟ್ ಇದೆ. ಆ ಪೋರ್ಷನ್ ಎಲ್ಲಿ ಆಲ್ರೆಡಿ ಬಿಲ್ಡಪ್ ಮಾಡಿದ್ದೀವಿ ಅಲ್ಲಿ ನಾವು ಬರೀ ಲಾನ್ ಮಾಡ್ಕೊಳ್ತೀವಿ ಅಂತ ಹೇಳೋದು. ಇನ್ನೊಂದು ಏನು ಸಮಸ್ಯೆ ಇದೆ, ಕಂಟಿನ್ಯೂ ಮಳೆ ಆಗೋದ್ರಿಂದ ಒಳಗಡೆ ನಮ್ಮ ವೆಹಿಕಲ್ಸ್ ಹೋಗ್ತಾರೆ. ಮೊನ್ನೆ ನಮ್ಮ ಹೆಚ್ಚವರು ಬಂದಿದ್ದಾರೆ, ವೆಹಿಕಲ್ ಒಳಗಡೆ ಹೋಗ್ಲಾರ್ದ ನಾವು ಪ್ರಜಾಸೌಧ ಕಟ್ಟಲಿಕ್ಕೆ ಈ ಜಾಗವನ್ನು ಪ್ರಪೋಸಲ್ ಮಾಡಿದ್ದೀವಿ. ಇದು ಇಲ್ಲಿ ಯಾರು ರಿಪೋರ್ಟ್ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಇಲ್ಲಿ ಒಂದು ಎಕ್ಸ್ಪೆನ್ಸಿವ್ ಅಂದರೆ ಒಂದು ಸ್ವಲ್ಪ ಆ ಕಟ್ಟೋರಿಗೆ ಒಂದು 10% ಹೆಚ್ಚಿಗೆ ದುಡ್ಡು ಬರ್ತಾಯಿದೆ ಅಂತೇಳಿ ಹೇಳಿದ್ದಾರೆ. ನಾವಿಲ್ಲಿ ಅಪ್ರೂವಲ್ ಆದದ್ದು ನಮಗೆ 8,60,00,000. ಆದರೆ ಇಲ್ಲಿ ಪಾಯ ನಾವೆಲ್ಲಿ ಕಟ್ಟೋರ್ದೇವು, ಇಲ್ಲಿ ಕಟ್ಟೋರ್ದೇವು ಈ ಜಾಗದಾಗ. ಇಲ್ಲಿ 5 ಫೂಟ್ 4 ಫೂಟ್ಗೆ ಇಲ್ಲಿ ಪಾಯ ಇದೆ, ದರ. ಆಮೇಲೆ ಆ ಕಡೆ ಹೋದ್ರೆ ಅಲ್ಲಿ ಸ್ವಲ್ಪ ಹೆಚ್ಚೈತೆ, ಅಲ್ಲಿ ಒಂದು 7-8 ಫೂಟಿಗೆ ದರ ಐತಿ. ನಾವು ಇಲ್ಲಿಂದ ಈ ಬಾರ್ಡರ್ ಹಿಡಿದು ಈ ಕಡೆ ಒಂದು 50 ಫೂಟ್ ಇಲ್ಲೇನು ಕಟ್ಟಲಿಕ್ಕೆ ಏನೂ ತೊಂದರೆ ಇಲ್ಲ. ಯಾಕೆ ಈ ಬಿಲ್ಡಿಂಗ್ ಇರೋದಿಲ್ಲ, ಸ್ಕೂಲ್ ಬಿಲ್ಡಿಂಗ ಇಲ್ಲಿ ಕಟ್ಟಿದಾರು, ಈ ಬಿಲ್ಡಿಂಗ್ ಕಟ್ಟಿದಾರು, ಈ ಬಿಲ್ಡಿಂಗ್ ಕಟ್ಟಿದಾರೆ ಇಲ್ರಿ. ಎಷ್ಟು ವರ್ಷ ಆಯ್ತು ಈಗ. ಆಮೇಲೆ ಇಲ್ಲಿ ಕಟ್ಟಲಿಕ್ಕೆ ನಮ್ಮ ಪ್ರಜಾಸೌಧ ಕಟ್ಟಲಿಕ್ಕೆ ಏನೂ ತೊಂದರೆ ಇಲ್ಲ. ಆದ್ದರಿಂದ ಇವತ್ತಿನ ದಿವಸ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಲಿಕ್ಕೆ ಬರ್ತಾ ಇದ್ದರು. ಮೊನ್ನೆ ಅಸೆಂಬ್ಲಿ ಹಳೆಯಲ್ಲಿ ನಮ್ಮ ರೆವಿನ್ಯೂ ಮಿನಿಸ್ಟರ್ ಆದಂಥ ಕೃಷ್ಣ ಬೈರೇಗೌಡರು ನಾನೊಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಆರ್ಡರ್ ಮಾಡ್ತೀನಿ, ಅವರು ಅದನ್ನು ಹೋಗಿ ನನಗೆ ರಿಪೋರ್ಟ್ ಕೊಡಲಿ. ರಿಪೋರ್ಟ್ ಕೊಟ್ಟ ನಂತರ ಇಮಿಡಿಯೇಟ್ಲಿ ನಾನು ಅದಕ್ಕೆ ಮಂಜೂರಾತಿಯನ್ನು ಕೊಡ್ತೇನೆ ಅಂತೇಳಿ ಮಾತನ್ನು ಹೇಳಿದ ಪ್ರಕಾರ ಇವತ್ತು ಜಿಲ್ಲಾಧಿಕಾರಿಗಳು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಇವತ್ತು ತಹಸೀಲ್ದಾರ್ ಆದವರು ನಮ್ಮವರು ಕರೀಲಕ್ಕೆ ಹೋದ. ಆ್ಯಕ್ಚುಲಿ ನೋಡ್ರೆ
ಅದು ನಮಗೆ ಅವ್ರದ್ದು ಕಾಂಬಿನೇಷನ್ ಒಂದು ಸ್ವಲ್ಪ ಇತ್ತು ಅದಕ್ಕೆ. ಅವರು ಹೈದರಾಬಾದ್ಗೆ ಹೋಗಿದ್ರು ಜಿಲ್ಲಾಧಿಕಾರಿಗಳು, ನಿನ್ನೆ ಬಂದು ಇವತ್ತು ಬಂದರು. ಯಾಕಂದರೆ ಇಲ್ಲಿ ಮೊದಲು ಬರಬೇಕಾಗಿತ್ತು PWD ಎಜುಕೇಟೆಡ್ ಇಂಜಿನಿಯರ್, ನಮ್ಮ ವಿಭಾಗೀಯ ಅಸಿಸ್ಟೆಂಟ್ ಕಮಿಷನರ್ ಬರಬೇಕು, ಮತ್ತು ನಮ್ಮ ತಹಸೀಲ್ದಾರ್ ಎಲ್ಲರೂ ಕೂಡಿ ಅದು ಪರಿಶೀಲನೆ ಮಾಡಿ ಇಲ್ಲಿ ನಾವು ರಿಪೋರ್ಟನ್ನು ಕೊಡುವಂಥ ಒಂದು ವ್ಯವಸ್ಥೆ. ಏನು ಪರವಾಗಿಲ್ಲ, ಈಗ ಜಿಲ್ಲಾಧಿಕಾರಿ ಬರ್ತಾ ಇದ್ದರು, ಅವ್ರಿಗೆ ಇನ್ನೂ ಅರ್ಥ ಆಗಬೇಕು ಇಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಬರ್ತಿದೆಯೋ ಇಲ್ಲೋ ಅನ್ನೋದು. ಅದಕ್ಕೆ ಅವರು ರಿಪೋರ್ಟ್ ಕೊಟ್ಟ ನಂತರ ಅದನ್ನು ನಮಗೆ ಪ್ರಪೋಸಲ್ ಬೆಂಗಳೂರಿಗೆ ಹೋದ ನಂತರ ಅದಕ್ಕೆ ಮಂಜೂರಾತಿ ಸಿಕ್ಕು. ಇಮ್ಮಿಡಿಯೇಟ್ ನಾನೇ ಅದಕ್ಕೆ ಗುದ್ಲಿ ಪೂಜೆ, ಇದು ಆ್ಯಕ್ಚುಲಿ ಅದು ಇವರಿಗೆ ಹೌಸಿಂಗ್ ಬೋರ್ಡ್ದವ್ರಿಗೆ ಈಗಾಗಲೇ ಟೆಂಡರ್ ಆಗಿದೆ. ಹೌಸಿಂಗ್ ಬೋರ್ಡ್ದವರು ನಾನು ಗುದ್ಲಿ ಪೂಜೆ ಮಾಡಿ ಕಟ್ಟುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ. ಇಲ್ಲಿ ಕಟ್ಟಲಿಕ್ಕೆ ನನ್ನ ಅನಿಸಿಕೆ ಇಲ್ಲಿ ಏನೂ ತೊಂದರೆ ಇಲ್ಲ. ನಾನು ಒಬ್ಬ ಶಾಸಕನಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇರೋದ್ರಿಂದ ನಾ ಯಾವುದಾದ್ರೂ ಆ ಕಟ್ಟಡಕ್ಕೆ ಏನಾದರೂ